ಶ್ರೀ ಬಸವಲಿಂಗಾಯನ ಆತ್ಮೀಯ ಎಲ್ಲ ಶರಣರು ಶಾಂತತೆಯನ್ನು ಕಾಪಾಡಬೇಕು. ಎಲ್ಲ ಪುರುಷರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಈ ಕೆಲವೇ ಕ್ಷಣಗಳಲ್ಲಿ ನಾವು ಈ ವಿದ್ಯಾರ್ಥಿಗಳ ವಚನ ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಬಸವ ಪರ ಸಂಘಟನೆಗಳ ಸಹಯೋಗದಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ 1 ವರ್ಷಗಳ ಪೂರ್ಣಗೊಂಡಿರತಕ್ಕಂಥ ನಿಮಿತ್ತ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲೆಯ ಉತ್ತೇಜಯ ಮಹಾವಿದ್ಯಾಲಯದಿಂದ ನಾವು ವಿದ್ಯಾರ್ಥಿಗಳ ವಚನ ಸಂವಾದ ಕಾರ್ಯಕ್ರಮದಿಂದ ಪ್ರಾರಂಭಿಸ್ತಾ ಇದ್ದೇವೆ. ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಕೆಎಲ್ಇ ಸಂಸ್ಥೆಯ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ವಚನ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸುವುದು ತುಂಬಾ ಹೆಮ್ಮೆ ಅನಿಸುತ್ತಲಿದೆ. ಪೂಜ್ಯರ ಆಗಮನ
ನಮಗೆ ಹರ್ಷವನ್ನುಂಟು ಮಾಡಿದೆ. ಇಂದಿನ ಯುವಕರಲ್ಲಿ ಜೀವನದ ಮೌಲ್ಯಗಳನ್ನು ಅಳವಡಿಸುವುದು ಬಹಳ ಅವಶ್ಯವಾಗಿದೆ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಬಾಳನ್ನು ಬೆಳಗಿಸಿಕೊಳ್ಳಬೇಕಾಗಿದೆ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಮಗೆ ಉಣಬಡಿಸಲು ಬಸವ ಸಂಸ್ಕೃತಿಯ ಮೇರು ಪರ್ವತಗಳೇ ಇಂದು ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿದಂತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು, ತೋಂಟದಾರ್ಯ ಮಠ ಗದಗ ದಂಬಳ್ ಇವರಿಗೆ ಶಿವಸಹಸ್ರಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ತರಳಬಾಳು ಜಗದ್ಗುರು ಶಾಖಾ ಮಠ ಸಾಣೇಹಳ್ಳಿ ಇವರಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಪೂಜ್ಯರಾದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಶ್ರೀ ಮುರುಘಾ ಮಠ ಧಾರವಾಡ ಇವರಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇವೆ. ಶ್ರೇಷ್ಠ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ವೀರಣ್ಣ ರಾಜು ಸರ್ ಅವರು ವೇದಿಕೆಯ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಕಡೆಗಳಿಂದ ಬಸವಾದ ಶರಣ ಶರಣೆಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಮಹಾವಿದ್ಯಾಲಯದ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಅಶೋಕ್ ಚಿಕ್ಕೋಡಿ ಸರ್, ಶ್ರೀ ಸಿ.ಎಸ್. ಪಾಟೀಲ್ ಸರ್, ಶ್ರೀ ಶಿವಳ್ಳಿ ಸರ್, ಮದ್ದೂರ್ ಸರ್ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ವಿದ್ಯಾರ್ಥಿಗಳೊಂದಿಗೆ ಪೂಜ್ಯರು ವಚನ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾವು ಹುಬ್ಬಳ್ಳಿ ಧಾರವಾಡದ ವಿವಿಧ ಮಹಾವಿದ್ಯಾಲಯಗಳಿಗೆ ಆಮಂತ್ರಣವನ್ನ ಕಳಿಸಿ ಅವರಿಗೆ ನಾವು ವಿನಂತಿಸಿಕೊಂಡಾಗ ಹುಬ್ಬಳ್ಳಿ ಧಾರವಾಡದ ಮಹಾನಗರದಿಂದ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಹಲವಾರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ವಚನ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇವೆ. ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರನ್ನ, ಬೋಧಕೇತರ ಸಿಬ್ಬಂದಿಯವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯರಿಗೂ ಅನಂತ ಅನಂತ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಮಾಧ್ಯಮದವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಪೂಜ್ಯರನ್ನ ಹಾಗೂ ಎಲ್ಲ ಶರಣ ತಂದೆ ತಾಯಿಗಳನ್ನ ಸ್ವಾಗತಿಸತಕ್ಕಂತ ಪ್ರಾಚಾರ್ಯರಾದ ಪ್ರಿನ್ಸಿಪಾಲ್ ಮೇಡಮ್ ಅವರು
ಮಾಡಿರುವಂತಹ ವೇದಿಕೆ. ಬಸವ ಸಂಸ್ಕೃತಿ ಅಭಿಯಾನದ ಒಂದು ಪ್ರಮುಖವಾಗಿರುವಂತಹ ಘಟ್ಟ ಅಂದ್ರೆ ಮಕ್ಕಳೊಂದಿಗೆ ಸಂವಾದವನ್ನು ಮಾಡುವಂಥದ್ದು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಪವಿತ್ರ ಸನ್ನಿಧಿಗೆ ಭಕ್ತಿ ಪುರಸ್ಕಾರವಾದ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿರಿಯ ಸಾಹಿತಿಗಳಲ್ಲಿ, ಅತಿಥಿ ಅಭ್ಯಾಗತರಲ್ಲಿ ಭಾರತದ ಭವಿಷ್ಯತ್ತು ಎಲ್ಲ ಮಕ್ಕಳಿಗೆ ಕುಳಿತುಕೊಂಡಿರೋದ್ರಿಂದ ತಮ್ಮೆಲ್ಲರ ಅವರ ಅಪರೂಪವಾಗಿರುವಂತಹ ಶಕ್ತಿಗೆ ಸಂವಾದ ಅನ್ನುವಂತಹ ಒಂದು ವಿನೂತನವಾದ, ವಿಶೇಷವಾದ, ವಿಧಾಯಕವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಬಂದಿರುವಂತಹದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿರಬೇಕು. ಏನಿದು ಬಸವ ಸಂಸ್ಕೃತಿ ಅಭಿಯಾನ? ಮಕ್ಕಳೊಂದಿಗೆ ಸಂವಾದ. ನಾನು ಒಂದು ವಿಷಯವನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಇಡೀ ಜಗತ್ತಿನಲ್ಲಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದು ಅಂತ ನೀವು ಪ್ರಶ್ನೆ ಮಾಡಿ ನೋಡಿದ್ರಿ ಅಂತಂದ್ರೆ ಉತ್ತರ ಸಿಗೋದು ಭಾರತ ಅಂತ. ಇದು ಅತ್ಯಂತ ತರುಣವಾಗಿರುವಂತಹ ದೇಶ. ಇದು ಸುಮಾರು 70 ಕೋಟಿಗಿಂತಲೂ ಅಧಿಕ ಯುವಕರು ನಮ್ಮಲ್ಲಿ ಇರೋಣದಲ್ಲಿದ್ದಾರೆ. 70-80 ಕೋಟಿಗಳು ಅದು ದಾಟಿ ಹೋಗ್ತದೆ. ಆ ಯುವಕರಿಗೆ ಸರಿಯಾಗಿರುವಂತಹ ಮಾರ್ಗದರ್ಶನವನ್ನು ಮಾಡಿಬಿಟ್ವಿ ಅಂತಂದ್ರೆ ಭಾರತ ಸೂಪರ್ ಪವರ್ ರಾಷ್ಟ್ರ ಆಗುತ್ತೆ ಇರುವಂತಹ ಮಾತುಗಳನ್ನು ನಾನಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಹೇಳ್ತಾರೆ, ನನ್ನ ಭಾರತ ಸೂಪರ್ ಪವರ್ ರಾಷ್ಟ್ರ ಯಾವಾಗ ಆಗುತ್ತೆ? ನೀವೆಲ್ಲ ಗಮನಿಸಿರ್ಬೇಕು. ಅವರು ಕೂಡ ಮಕ್ಕಳೊಂದಿಗೆ ಸಂವಾದವನ್ನು ಮಾಡ್ತಾರೆ. ಯಾಕೆ ಸಂವಾದ ಮಾಡಬೇಕು ನೋಡಿ? ತಾವೆಲ್ಲರೂ ಪ್ರಜ್ಞಾವಂತರಿದ್ದೀರಿ, ಅಧ್ಯಯನಶೀಲರಿದ್ದೀರಿ. 10 ವರ್ಷಗಳ ಹಿಂದೆ 4ನೇ ಓದುವಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದೇ 10 ವರ್ಷಗಳ ಹಿಂದೆ 6ನೇ 7ನೇ ಓದುವಂತ ಮಕ್ಕಳು ಸುಲಿಗೆಗಳನ್ನು ಮಾಡ್ತಾ ಇರಲಿಲ್ಲ. 9ನೇ 10ನೇ ಓದುವಂತ ಮಕ್ಕಳು ಅಪರಾಧವನ್ನು ಮಾಡ್ತಾ ಇರಲಿಲ್ಲ. ಇವತ್ತು ಅಪರಾಧ ಕಾಯ್ದೆಯ ಕುರಿತಾಗಿ ನೀವು ಚಿಂತನೆಯನ್ನು ಮಾಡಿದ್ರಿ ಅಂತ ನೀವು ಗಾಬರಿ ಬೀಳ್ತೀರಿ. 2016ರಲ್ಲಿ 33% ಇರುವಂತಹ ಆ ಅಪರಾಧ, ಆ ಹಿಂಸಾಚಾರ ಪ್ರವೃತ್ತಿ ಈಗ 2025 ಎಷ್ಟಕ್ಕೆ ಬಂದು ನಿಂತ್ಕೊಂಡಿದೆ ಅಂದ್ರೆ 53% ಬಂದು ನಿಂತ್ಕೊಂಡಿದೆ. ಹಾಗಾದ್ರೆ ಶಿಕ್ಷಣದ ಮೌಲ್ಯ ಎಲ್ಲಿ ಹೋಯಿತು? ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ. 33% ಇರುವಂತಹ ಆ ಒಂದು ಹಿಂಸಾಚಾರ, ಅಪರಾಧ, ಈ ಒಂದು ಮನೋಭಾವನೆ ಇಟ್ಕೊಂಡಿರುವಂತಹ ಸಣ್ಣ ಮಕ್ಕಳು ಶಿಕ್ಷಣವನ್ನು ಪಡಿತಾ ಅದು ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ. ಇದರ ಹೊಡೆತಕ್ಕೆ ಸಿಕ್ಕಾಕೊಂಡು ನಮ್ಮ ಮಕ್ಕಳನ್ನು ನಾವು ಹೆಂಗೆ ತಯಾರು ಮಾಡಬೇಕು? ಸಂಸ್ಕಾರವಂತರನ್ನಾಗಿ ಹೆಂಗೆ ಮಾಡಬೇಕು? ಅವರ ಆತ್ಮವಿಶ್ವಾಸವನ್ನು ಹೆಂಗೆ ವೃದ್ಧಿಸಬೇಕು? ಏನ್ ಬೇಕಾದ್ರೂ ಆಗುವಂತ ನಮ್ಮ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ಬಾರದು ಅನ್ನುವಂತಹ ಒಂದು ಪ್ರವೃತ್ತಿಯನ್ನ, ಮನೋಧರ್ಮವನ್ನ ನಾವು ಮಕ್ಕಳಲ್ಲಿ ಹೆಂಗೆ ಇನ್ಸ್ಟಿಲ್ ಮಾಡಬೇಕು ಅನ್ನುವಂಥದ್ದು, ಯಾವ ರೀತಿ ಅಲ್ಲಿ ಉತ್ಪತ್ತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅತ್ಯಂತ ಘನತೆಯಂತ ಪೀಠದ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ವೇದಿಕೆಯಲ್ಲಿದ್ದಾರೆ. ನೋಡಿ, ನಾನು ಒಂದು ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ಏನ್ ಬೇಕಾದಾಗ ಆತ್ಮವಿಶ್ವಾಸವನ್ನು ಎಂದಿಗೂ ಕಳ್ಕೊಳ್ಬಾರ್ದು. ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಬಾರ್ದು. ಅದಕ್ಕೊಂದು ಟೆಂಪರಮೆಂಟ್ ಅಂತ ನಾವು ಕರೀತೀವಿ, ಮನೋಧರ್ಮ ಅಂತ ನಾವು ಕರೀತೀವಿ. ನಿಮಗೆಲ್ಲ ಹೀರೋ ಹೋಂಡಾ ಕಥೆ ಗೊತ್ತಿರಬೇಕು. ಏನ್ರಿ ಅಜ್ಜಾರ ಹೀರೋ ಹೋಂಡಾ ಕಥೆ ಹೇಳಕತ್ರಿ ಅಂತೇಳಿ ತುಂಬಾ ಚೆನ್ನಾಗಿರುವಂತ ಕಥೆ ಅದು. ಹೀರೋ ಮತ್ತು ಹೋಂಡಾ ಎರಡು ವಿವಿಧ ಕಂಪನಿಗಳು. ಹೋಂಡಾ ಅನ್ನೋದು ಜಪಾನ್ ಕಂಪನಿ, ಹೀರೋ ಅನ್ನೋದು ಇಂಡಿಯನ್ ಕಂಪನಿ. ಎರಡು ಕೊಲಾಬರೇಟ್ ಆಗಿ ಹೀರೋ ಹೋಂಡಾ